ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಕೆ ಇ ವತಿಯಿಂದ ಮೊದಲನೇ ಸುತ್ತಿನ ಒಂದು ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಏನಿದೆ, ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಪ್ರೊಸೆಸ್, ಅದರ ಒಂದು ಡೇಟ್ಗಳನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ ವಿಶೇಷತೆ ಏನಂತಂದರೆ, ಈ ವರ್ಷ ಸ್ಪೆಷಲಿ ಇಷ್ಟು ವರ್ಷದಲ್ಲಿ ಈ ವರ್ಷ ವಿಶೇಷತೆ ಏನಂತಂದರೆ 2 ಮೂಕ್ ರಿಸಲ್ಟ್ಗಳನ್ನು ಅನೌನ್ಸ್ಮೆಂಟ್ ಮಾಡ್ತಾಯಿದ್ದಾರೆ ಕೆ ಇದವರು. ಹೌದು, ಒಂದೇದು ಏನಂತಂದರೆ, ಈಗಾಗಲೇ ನೀವೇನು ಆಪ್ಷನ್ ಎಂಟ್ರಿ ಮಾಡಿದಿರಿ ಸದ್ಯಕ್ಕೆ ಆಟ್ ಪ್ರೆಸೆಂಟ್. ಸೊ ಅವ್ರಿಗೊಂದು ಮೂಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಈ ಮೂಕ್ ರಿಸಲ್ಟ್ ಬಂದ ಮೇಲೆ 7ನೇ ತಾರೀಕಿಗೆ ಒಂದು ಮೂಕ್ ರಿಸಲ್ಟ್ ಬರುತ್ತೆ. 7ನೇ ತಾರೀಕಿಗೆ ಮೂಕ್ ರಿಸಲ್ಟ್ ಬಂದ ಮೇಲೆ ಮತ್ತೆ ನಿಮಗೆ ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕೆ, ಯಾವುದನ್ನು ಮೆಡಿಕಲ್ ಕಾಲೇಜ್ಗಳನ್ನು, ಆಯುಷ್ ಕಾಲೇಜ್ಗಳನ್ನು ಆ್ಯಡ್ ಮಾಡಲಿಕ್ಕೆ ನಿಮಗೆ ಮತ್ತೇನು ಮಾಡ್ತಾರೆ, ಅದರಲ್ಲಿ ಟೈಮ್ ಕೊಡ್ತಾರೆ. ಅದರ ಮೂಕ್ ರಿಸಲ್ಟನ್ನು ಮತ್ತು 14ನೇ ತಾರೀಕಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಅಂದರೆ ಒಟ್ಟು 2 ಮೂಕ್ ರಿಸಲ್ಟ್ ಒಂದೇ ಒಂದು ಇದರಲ್ಲಿ ಫಸ್ಟ್ ರೌಂಡಲ್ಲಿ 2 ಮೂಕ್ ರಿಸಲ್ಟ್ಗಳನ್ನು ಫಸ್ಟ್ ಟೈಮ್ ಕೆ ಇದವರು ಮಾಡ್ತಾ ಇರುವುದು. ಇದು ವಂಡರ್ ಅಂತ ಹೇಳ್ಬೋದು. ಆದರೆ ಇದರಿಂದ ಏನಂತಂದರೆ ಸ್ವಲ್ಪ ಕಾಂಪಿಟೇಷನ್ ಆಗುತ್ತೆ ನಮ್ಮ BS ನರ್ಸಿಂಗ್ ವಿದ್ಯಾರ್ಥಿಗಳಿಗೆ. ಹೌದು, ಯಾಕಂತಂದರೆ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಒಂದು ಚಾಯ್ಸನ್ನು ಸಿಗುತ್ತೆ. ಏನಂತಂದರೆ, ನಾವು BS ನರ್ಸಿಂಗ್ ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿಬಿಡೋಣ ಏನಾಗುತ್ತೆ ಅಂತ ಅನ್ನೋ ಚಾನ್ಸ್ ಸಿಗುತ್ತೆ. ಆಮೇಲೆ ಇನ್ನೂ ಬೇರೆ ಬೇರೆ ವಿದ್ಯಾರ್ಥಿಗಳು ಏನು ಒಂದು ಬೇರೆ ಬೇರೆ ಕೋರ್ಸ್ಗಳು ಮಾಡಬೇಕಂತಿದ್ರು, ಅವರಲ್ಲಿ ಸ್ವಲ್ಪ ಮನಸ್ಸು ಬದಲಾವಣೆ ಆದರೆ ಅವರು ಕೂಡ ಏನು ಮಾಡ್ಬೋದು, BS ನರ್ಸಿಂಗ್ ಕಾಲೇಜ್ಗಳನ್ನ ಆ್ಯಡ್ ಮಾಡ್ಕೋಬೋದು. ಸೊ ಟೋಟಲಾಗಿ BS ನರ್ಸಿಂಗಿಗೆ ತುಂಬ ಕಾಂಪಿಟೇಷನ್ ಆಗುತ್ತೆ ಈ ವರ್ಷ. ಡೆಫಿನೆಟಾಗಿ ಕಾಂಪಿಟೇಷನ್ ಆಗುತ್ತೆ. ಯಾವ ಸೀಟಿಗೆ ಆಗುತ್ತೆ ಅಂದರೆ, ಒಂದು ಗೋರ್ಮೆಂಟ್ ಕಾಲೇಜ್ಗಳಿಗೆ, ಇನ್ನೊಂದು 10,000 ರೂಪಾಯಿ ಫೀಸ್ ಏನಿದೆ ಜಿ ಅಂತ ಇದೆಯಲ್ಲ, ಅವುಗಳಿಗೆ ತುಂಬ ಕಾಂಪಿಟೇಷನ್ ಆಗುತ್ತೆ. ಬಟ್ ನೋಡಬೇಕು, ಈ ವರ್ಷ ಮಜಾ ಇದೆ. ಈ ವರ್ಷ ಕೌನ್ಸ್ಲಿಂಗ್ ಕೂಡ ತುಂಬ ಮಜವಾಗಿದೆ. ಪ್ರತಿ ವರ್ಷದಂತೆ ಈ ವರ್ಷ ಸ್ವಲ್ಪ ಚೇಂಜ್ ಮಾಡಿದಾರಲ್ಲ, ಸ್ವಲ್ಪ ಮಜಾ ಅನ್ನಿಸ್ತಾ ಇದೆ. ಫಸ್ಟ್ ರೌಂಡ್ ಬಂದ ಮೇಲೆ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ. ಓಕೆ, ಟೋಟಲಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಏನೋ ಒಂದು ಸೀಟ್ ಪ್ರೊಸೀಜರ್ ಏನಿದೆ ಅದನ್ನು ಸರಿಯಾಗಿ ನೋಡಿಕೊಳ್ಳ್ರಿ. ಮತ್ತು ಇದನ್ನು ಕೂಡ ಬಿಟ್ಟಿದ್ದಾರೆ, ಏನಂದರೆ ಅದಕ್ಕೆ ಸಂಬಂಧಪಟ್ಟಂಥ PDF ಕೂಡ ಬಿಟ್ಟಿದ್ದಾರೆ. ಸೊ PDF ಕೂಡ ನೀವು ವೇಳಾಪಟ್ಟಿನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರುವಂಥ ಆಲ್ರೆಡಿ ನಾವು ವಿಡಿಯೋ ಕೂಡ ಮಾಡಿ ಹೇಳಿದೆ ನಿಮಗೆ ಯಾವ ಡೇಟಿಗೆ ಏನೆಲ್ಲ ಆಗುತ್ತೆ ಅಂತ. ನೀವು ಕೂಡ ಅದನ್ನು ಸ್ವಲ್ಪ ಸ್ಕ್ರೀನ್ಶಾಟ್ ಹೊಡೆದಿಟ್ಟುಕೊಂಡ್ರೆ ಒಳ್ಳೆಯದು. ಅದು PDF ಡೌನ್ಲೋಡ್ ಆಗುತ್ತೆ, ಅದನ್ನು ನೋಡ್ತಾ ಇದ್ದರೆ ತುಂಬ ಒಳ್ಳೆಯದು. ಮತ್ತೇನೋ ಡೌಟು ಇದ್ದರೂ ಕೂಡ ನಾನು ಪ್ರತಿ ಸಂಜೆ ವರ್ಕಿಂಗ್ ಡೇ ಒಳಗಡೆ ಸೋಮವಾರದಿಂದ ಶನಿವಾರ ಈ ಟೈಮಲ್ಲಿ ನಾನು ಏನು ಮಾಡ್ತೇನೆ ಅಂದರೆ 5:30 ನಂತರ ಲೈವಲ್ಲಿ ಬಂದಿರ್ತೇನೆ. ನಮ್ಮ ಟೆಲಿಗ್ರಾಮ್ಗೆ ನಾನು ಲಿಂಕನ್ನು ಹಾಕ್ತೇನೆ. ನೀವು ಕೂಡ ಟೆಲಿಗ್ರಾಮ್ಗೆ ಜಾಯಿನ್ ಆಗಿರಿ. ಅಲ್ಲಿ ನಾನು ಮಾಹಿತಿಯನ್ನು ಕೊಡ್ತೇನೆ. ಬೇಕಾದರೆ PDF ಅದು ಏನಾದ್ರು ಇನ್ಫಾರ್ಮೇಷನ್ ಇದ್ದರೂ ಕೂಡ ನಾನು ಅಪ್ಡೇಟ್ ಮಾಡಿರ್ತೇನೆ. ಓಕೆ, ಸೊ ಹ್ಯಾವ್ ಅ ಸಂಡೇ.